ಇಡೀ ಜಗತ್ತು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧದಿಂದ ಏನಾಗ್ತಾ ಇದೆಯಪ್ಪ ಅನ್ನುವಂತ ಕನ್ಫ್ಯೂಷನ್ ನಡುವೆ ಇಡೀ ಜಗತ್ತಿನ ಕ್ರಿಕೆಟ್ ಪ್ರೇಮಿಗಳು ಮತ್ತೊಂದು ಯುದ್ಧವನ್ನ ನೋಡ್ಲಿಕ್ಕೆ ತುಂಬಾ ಕಾತರದಿಂದ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಆ ಯುದ್ಧ ಏನು? ವಿಶ್ವ ಕ್ರಿಕೆಟ್ ಯುದ್ಧ. ವಿಶ್ವಕಪ್ ಟಿ20 ವರ್ಲ್ಡ್ ಕಪ್ ನ ಫೈನಲ್ ಮ್ಯಾಚ್ ನಲ್ಲಿ ನಾವಿದ್ದೀವಿ. ಫೈನಲ್ ಮ್ಯಾಚ್, ಮೂರನೇ ಬಾರಿಗೆ ಕಪ್ಪನ್ನ ಎತ್ತಿ ಹಿಡಿಯುತ್ತಾ ಇಂಡಿಯಾ ಅನ್ನುವಂಥ ಕುತೂಹಲ ಇರುವಂಥದ್ದು. ಕೋಟಿ ಕೋಟಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಸೂರ್ಯ ಪಡೆ ಈ ಬಾರಿ ಗೆದ್ದು ಬರಲಿ, ಜೈ ಹೋ ಇಂಡಿಯಾ ಘೋಷಣೆಯನ್ನ ಕೂಗ್ಲಿಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇರುವಂಥದ್ದು. ಅದರಲ್ಲೂ ನ್ಯೂಜಿಲ್ಯಾಂಡ್ ಒನ್ ಆಫ್ ದಿ ಮೋಸ್ಟ್ ಅಗ್ರೆಸಿವ್, ಅದರ ಜೊತೆಗೆ ಜೈಂಟ್ ಕಿಲ್ಲರ್ ಅಂತ ಹೇಳ್ತಾರೆ ನ್ಯೂಜಿಲ್ಯಾಂಡ್ನ. ಇದುವರೆಗೂ ಟಿ20 ವರ್ಲ್ಡ್ ಕಪ್ ನಲ್ಲಿ ನಾವು ನ್ಯೂಜಿಲ್ಯಾಂಡ್ ವಿರುದ್ಧ ಗೆದ್ದೇ ಇಲ್ಲ. ಆದ್ರೆ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವಂತಹ ಒಂದು ವೇದಿಕೆ ಒದಗಿ ಬಂದಿರುವಂತದ್ದು. ಅದರಲ್ಲೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದಿದೆ. ಅದನ್ನೆಲ್ಲವನ್ನು ಕೂಡ ಒಂದೊಂದಾಗಿ ಮಾತನಾಡ್ತಾ ಹೋಗ್ತೀನಿ. ಮೋದಿ ಸ್ಟೇಡಿಯಂ ಮೇಲೆ ನಡೀತಾ ಇರುವಂತ ಮ್ಯಾಚ್ ಬೇರೆ. ಜಗತ್ತಲ್ಲೇ ಇರುವಂತ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟೇಡಿಯಂ ಕ್ರಿಕೆಟ್ ಹೇಳ್ತಾ ಇರುವಂಥದ್ದು. ಮೋದಿ ಸ್ಟೇಡಿಯಂ ಮೂರನೇ ಬಾರಿ ಗೆಲ್ಲೋದು ಯಾರು ಅಂತ ಈಗ ಪ್ರಶ್ನೆ ಇರುವಂಥದ್ದು. ಅದೇ ಮೂರನೇ ಬಾರಿಗೆ ಕಪ್ ಎತ್ತಿ ಹಿಡಿಯುತ್ತಾ ಭಾರತ? ನ್ಯೂಜಿಲ್ಯಾಂಡ್ ವಿರುದ್ಧ ಒಂದು ಗೆದ್ದಿಲ್ಲ, ಈಗ ಗೆಲ್ತಾರಾ ಅನ್ನುವಂಥದ್ದಕ್ಕೂ ಕೂಡ ಉತ್ತರ. ಮೊಟೇರಾ ಅಂಗಳದಲ್ಲಿ ಅಬ್ಬರಿಸೋರು ಯಾರು ಅಂತ. ಯಾಕೆಂದ್ರೆ ಎರಡು ಟೀಮ್ ಕೂಡ ಸೆಮಿಫೈನಲ್ ನಲ್ಲಿ ಯಾವ ರೀತಿ ಅಬ್ಬರಿಸಿದ್ರು, ಬ್ಯಾಟಿಂಗ್ ಬಲ ಇದೆ ಅನ್ನುವಂಥದ್ದು ತೋರಿಸಿದ್ರು. ನಾ ಬೌಲಿಂಗ್ ನಲ್ಲಿ ನಾವು ಸ್ವಲ್ಪ ಎಡವಿದೀವಿ, ಇಲ್ಲ ಅಂತಲ್ಲ, ಬಟ್ ಅದೆಲ್ಲವನ್ನು ಕೂಡ ಕರೆಕ್ಷನ್ ಮಾಡಿಕೊಂಡು ಕಣಕ್ಕಿಳಿಬೇಕಾಗಿದೆ. ಒಂದು ಚಿಕ್ಕ ಎಡವಟ್ಟು ಕೂಡ ಕನಸನ್ನ ನುಚ್ಚು ನೂರು ಮಾಡುವಂತ ಸಾಧ್ಯತೆ ಇರುವಂಥದ್ದು. ಸೊ ಹೀಗಾಗಿ ಅಹಮದಾಬಾದ್ನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ನಲ್ಲಿ ಗೆಲ್ಲೋದು ಯಾರು ಅಂತ ಹೇಳೋದಕ್ಕೆ ಮಾತ್ರ ಈಸಿ ಅಲ್ವೇ ಅಲ್ಲ. ಯಾವ್ರ ಬ್ಯಾಟಿಂಗಲ್ಲಿ ಸ್ಟ್ರಾಂಗು, ಇವ್ರ ಬೌಲಿಂಗಲ್ಲಿ ಸ್ಟ್ರಾಂಗು ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಇಬ್ರು ಕೂಡ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಆಗಿದ್ದಾರೆ, ಕಂಪೋಸ್ಡ್ ಆಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ, ಅಷ್ಟೇ ಅಗ್ರೆಸಿವ್ ಆಗೂ ಕೂಡ ಇರುವಂಥದ್ದು. ಇವತ್ತಿನ ದಿನ ಯಾರಿಗೆ ಲಕ್ ಅನ್ನುವಂಥದ್ದು ಪ್ಲೇಯರ್ಸ್ಗಳ ಮೇಲೆ ಡಿಪೆಂಡ್. ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ, ಕಳೆದ ಡಿಸ್ಕಷನಲ್ಲೂ ಕೂಡ ಹೇಳ್ತಾ ಇದ್ದೆ ನಾನು, ಒಂದು ವಿಕೆಟ್, ಒಂದು ಕ್ಯಾಚ್, ಒಬ್ಬ ಬೌಲರ್, ಒಬ್ಬ ಬ್ಯಾಟ್ಸ್ಮನ್ ಆ ಒಂದು ಮ್ಯಾಚ್ ಅನ್ನ ಕಂಪ್ಲೀಟ್ ಆಗಿ ಟರ್ನ್ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ವ್ಯಕ್ತಿ ಯಾರಾಗ್ತಾರೆ ಇವತ್ತು ಅಷ್ಟೇ ಕುತೂಹಲ ಇದೆ. ಯಾಕೆಂದ್ರೆ ನ್ಯೂಜಿಲೆಂಡ್ ಅಲ್ಲಿ ಇರುವಂತ ಬ್ಯಾಟ್ಸ್ಮನ್ಗಳು, ಓಪನರ್ಸ್ ಸ್ಪೆಷಲಿ ನಾವು ಹೇಳ್ತಾ ಇದ್ವಲ್ಲ ಲಾಸ್ಟ್ ಮ್ಯಾಚ್ ನಲ್ಲಿ ಸೈಫರ್ಟ್ ಆಗಿರ್ಬೋದು, ಮತ್ತು ಒಂದ್ ಕಡೆ ಫೆನ್ ಅಲೆನ್ ಅಬ್ಬರಿಸಿದ್ದನ್ನ ನೋಡ್ತಾ ಇದ್ರೆ ಇವರನ್ನು ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅನ್ನುವಂಥ ರೀತಿಯಲ್ಲಿ ಸಹಜವಾಗಿ ಪರಿಸ್ಥಿತಿ ಅಂತೂ ಇದೆ. ಅದರ ಜೊತೆಗೆ ನಮ್ಮಲ್ಲಿ ಏನು ಕಮ್ಮಿ ಇಲ್ಲ, ಸಂಜು ಸ್ಯಾಮ್ಸನ್ ಕೂಡ ಅಬ್ಬರಿಸ್ತಾ ಇದ್ದಾರೆ. ಇನ್ನು ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ತಮ್ಮ ಕೈಲಾದಷ್ಟು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುವಂಥದ್ದು, ಎಕ್ಸೆಪ್ಟ್ ಅಭಿಷೇಕ್ ಶರ್ಮಾ. ಸೊ ಹೀಗಾಗಿ ಅಭಿಷೇಕ್ ಶರ್ಮಾ ಏನು ನೆಗೆಟಿವ್ ಮಾರ್ಕ್ ಇದೆ ಇದುವರೆಗಿನ ಈ ಒಂದು ವರ್ಲ್ಡ್ ಕಪ್ನಲ್ಲಿ, ಸಮಸ್ಯೆ ಏನು ಕಾಡ್ತಾ ಇದೆ, ಅದೊಂದು ಸರಿ ಹೋಗ್ಬಿಟ್ರೆ ಇನ್ನೆಲ್ಲವೂ ಕೂಡ ಸರಿಯಾದಂತೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಅಂತೂ ಇರುವಂಥದ್ದು. ಸಾಕಷ್ಟು ವಿಚಾರಗಳಿದೆ, ಮಾತನಾಡ್ತಾ ಹೋದ್ರೆ ಮಾತನಾಡೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು. ನಮ್ಮ ಜೊತೆ ಹಿರಿಯ ಕ್ರಿಕೆಟ್ ವಿಶ್ಲೇಷಕರಾಗಿರುವಂಥ ಚಂದ್ರಮೌಳಿ ಕಣವಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫೈನಲ್ ಅಲ್ಲಿ ಇದ್ದೀವಿ, ಮಾತನಾಡ್ತಾ ಹೋಗ್ತೀನಿ ನಾನು. ಮತ್ತೆ ನಮ್ಮ ಜೊತೆ ಭೂಮಿಕಾ ಅವರು, ನಟಿ, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಭೂಮಿಕಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅನಿಲ್ ಜೋಶಿ ಕೂಡ ಜಾಯ್ನ್ ಆಗ್ತಾರೆ. ನಮ್ಮ ಜೊತೆ ಅಭಿಜಿತ್ ಬೆಂಗೇರಿ ಸರ್, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ರಿಕೆಟ್ ಅಂಪೈರ್, ಅವರು ಅಲ್ಲಿ ಅಂಪೈರಿಂಗ್ ಮಾಡ್ತಾ ಇದ್ರು, ಇವತ್ತು ನಮ್ಮ ಜೊತೆ ಅಂಪೈರ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಣವಿ ಸರ್, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಫೈನಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೀವಿ, ಹೇಗಿರುತ್ತೆ ಏನು ಅನ್ನುವಂಥದ್ದಂತೂ ಗೊತ್ತಿಲ್ಲ, ಬಟ್ ನಿರೀಕ್ಷೆಗಳಂತೂ ಮಾಡ್ಬೋದು. ಆರಂಭಕ್ಕೂ ಮುಂಚೆ 140 ಕೋಟಿ ಜನರ ನಿರೀಕ್ಷೆ ಇದ್ದೇ ಇದೆ ಭಾರತೀಯ ಟೀಮ್ ಮೇಲೆ. ಅದರಿಂದ ಒತ್ತಡ ಜಾಸ್ತಿ ಇರುತ್ತೆ. ಅದಕ್ಕಿಂತ ಮುಂಚೆ ಹೇಳಬೇಕಂದ್ರೆ, ಇದು ಇವತ್ತಿನ ಫೈನಲ್ಸ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಜನ ಎಷ್ಟು ಸೇರ್ತಾರೆ, 1,25,000 ಜನ ಒಳಗಡೆ ಹೋಗ್ಬೋದು. ಆಮೇಲೆ ಹೆಂಗೆ ಬಿಲ್ಡಪ್ ಆಗಿದೆ ಅಂತಂದರೆ, ಸ್ಪೆಷಲ್ ಟ್ರೈನ್ಸು, ಆಮೇಲೆ ಏರ್ಕ್ರಾಫ್ಟ್ಸ್ ಅಂತೂ ಎಷ್ಟು ಬೆಲೆ ಜಾಸ್ತಿ ಆಗಿದೆ ಅಂದರೆ 3,000 15,000 ಆಗಿದೆ. ಬೆಂಗಳೂರಿಂದ 14,000-15,000 ಆಗಿದೆ. ಮುಂಬೈಯಿಂದ ಅಹಮದಾಬಾದ್ ಎಷ್ಟು ದೂರ ಇದೆ, ಅದಕ್ಕೂ 15,000 ಆಗಿದೆ ಅಂತ. 3,000ರಿಂದ ಡೆಲ್ಲಿನೂ ಜಾಸ್ತಿ ಆಗಿದೆ. ಹೋಟೆಲ್ಗಳೆಲ್ಲ 300-400% ಜಾಸ್ತಿ ಬೆಲೆ. ಹಿಂಗಾಗಿ ಎಕಾನಮಿಯಲ್ಲಿ ಫುಲ್ ದುಡ್ಡು ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಆದರೆ ಇದು ಮ್ಯಾಗ್ನಿಟ್ಯೂಡ್ ಆಫ್ ಸಿಚುವೇಶನ್. ಆಮೇಲೆ ಅಷ್ಟೇ ಅಲ್ಲ, ಸಾಯಂಕಾಲ ಫಾಲ್ಗುನಿ ಪಾಠಕ್, ಸುಖವಿಂದರ್ ಸಿಂಗು, ರಿಕಿ ಮಾರ್ಟಿನ್ ಹಾಡೋರಿದ್ದಾರೆ. ಇಂಥ ಒಂದು ದೊಡ್ಡ ಒಂದು ಬಿಲ್ಡಪ್ ಇರುವಾಗ ಆಟ ಚೆನ್ನಾಗಾಗಬೇಕಷ್ಟೇ. ಅದಕ್ಕೆ ಎಲ್ಲರೂ ಸನ್ನದ್ಧರಾಗಿದ್ದಾರೆ. ನಾವು ಭಾರತದ ಬಗ್ಗೆ ಎಲ್ಲ ನಾವು ಮಾತಾಡಿದೀವಿ, ಕೇಳಿದೀವಿ, ನೋಡಿದೀವಿ ಎಲ್ಲ. ಆದರೆ ನ್ಯೂಜಿಲೆಂಡ್ ಬಗ್ಗೆ ಮಾತಾಡ್ಬೇಕಂದ್ರೆ ತೀರಾ ಅಂದರೆ ಲೋ ಕೀ ಟೀಮ್. ಅಂದ್ರೆ ಏನು ತೋರಿಸ್ಕೊಳ್ಳಲ್ಲ, ಸದ್ದು ಮಾಡಲ್ಲ. ಆದ್ರೂ 1975 ಇಂದ ಅವರು ನಮಗೆ ಕಾಟ ಕೊಡ್ತಾನೆ ಇದ್ದಾರೆ. ಅಂದ್ರೆ ICC ಟೂರ್ನಮೆಂಟ್ಸ್, ಲಿಮಿಟೆಡ್ ಓವರ್ ಟೂರ್ನಮೆಂಟ್ಸ್ ಅಲ್ಲಿ, ಅಷ್ಟೆಲ್ಲ WTC ಚಾಂಪಿಯನ್ಶಿಪ್, ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ನಮ್ಮಲ್ಲಿ ಗೆದ್ದಿದ್ದಾರೆ 2021 ಅಲ್ಲಿ. ಹೀಗಿರುವಾಗ ಏನಂತಂದ್ರೆ ನ್ಯೂಜಿಲೆಂಡ್ ಟೀಮ್ ಬಗ್ಗೆ ಹೇಳೋದಾದ್ರೆ ವೆರಿ ಡಿಸಿಪ್ಲಿನ್ ಟೀಮ್.
ಜನಸಂಖ್ಯೆ 53 ಲಕ್ಷ. ನಮ್ಮ ಬೆಂಗಳೂರು ಉತ್ತರ ಭಾಗದ ಎಷ್ಟಿರುತ್ತೆ ಜನಸಂಖ್ಯೆ, ಅದ್ರಲ್ಲಿ ಸಿಗೋರು ಇರಲು 6 ಟೀಮ್ ಅವ್ರದ್ದು. ಕ್ಯಾಂಟರ್ಬರಿ, ವೆಲ್ಲಿಂಗ್ಟನ್ನು, ಆಮೇಲೆ ಹಿಂಗೆ ಸೆಂಟ್ರಲ್ ಡಿಸ್ಟ್ರಿಕ್ಟ್ಸು, ಸದರ್ನ್ ಡಿಸ್ಟ್ರಿಕ್ಟ್ಸು, ಹಿಂಗೆ 6 ಟೀಮ್. ಅದರಿಂದ ಬರೋವರೇ ಒಂದು 60 ಜನ, ಕ್ವಾಲಿಟಿ ಬರೋರು 23 ಜನ. ಆದರೂ ಅವರ ಕ್ವಾಲಿಟಿ ನೋಡಿ ಹೇಗಿದೆ ಅಂದರೆ ಪೂರ್ತಿ ಆಡಬೇಕಂದ್ರೆ ಜೀವನೇ ಪಣ ಕೊಡ್ತಾರೆ, ಆ ಥರ ಆಡ್ತಾರೆ. ಫಿಟ್ಟೆಸ್ಟ್ ಟೀಮು, ಬೆಸ್ಟ್ ಫೀಲ್ಡಿಂಗ್ ಸ್ಯಾಡ್ ಅಂತ ಹೇಳ್ಬೋದು. ಅಷ್ಟೆಲ್ಲ ಇರುವಾಗ ಇನ್ನೊಂದು ಹೇಳ್ತೀನಿ ನಿಮಗೆ ತಮಾಷೆ. ನಮ್ಮ ಭಾರತೀಯ ಟೀಮ್ನ ಕೋಚ್ ಯಾರು, ಹೆಡ್ ಕೋಚ್ ಯಾರು, 100 ಕೋಟಿ ಜನ ಹೇಳ್ತಾರೆ ಗೌತಮ್ ಗಂಭೀರ್ ಅಂತ. ಇಂಗ್ಲೆಂಡ್ ಟೀಮ್ ಕೋಚ್ ಯಾರು, ಮೆಕಲಮ್ ಅಂತ ಹೇಳ್ತಾರೆ. ನೀವು ಹೇಳ್ಬಿಡಿ, ಯಾರು ಗೂಗಲ್ ಮಾಡದೆ ಹೇಳ್ಬಿಡಿ ನ್ಯೂಜಿಲೆಂಡ್ ಟೀಮ್ನ ಹೆಡ್ ಕೋಚ್ ಯಾರು. ಯಾರಿಗೂ ಅದ್ರ ಬಗ್ಗೆ ಗಮನ ಇರಲ್ಲ, ಆದರೂ ಫೈನಲ್ಸ್ ಬಂದಿದ್ದಾರೆ. ಅಂದ್ರೆ ಅವ್ರ ಹಿಂದ್ಗಡೆ, ತೆರೆಯ ಹಿಂದೆ ಯಾವ ರೀತಿ ಅವ್ರು ಕೆಲಸ ಮಾಡಿದ್ದಾರೆ. ಗ್ಯಾರಿ ಸ್ಟೇಡ್ ಅಂತಿದ್ರು, ಅವರು ಫಾರ್ಮರ್ ನ್ಯೂಜಿಲೆಂಡ್ ಪ್ಲೇಯರು, ಅವರು 2025 ವರ್ಗೂ ಇದ್ರು. ಈಗ ರಾಬ್ ವಾಲ್ಟರ್ ಅಂತ, ಅದನ್ನ ಹುಡುಕಿದ್ರೆ ಸಿಗ್ತದಲ್ಲ ಗೊತ್ತಿಲ್ಲ ಅವ್ರ ಬಗ್ಗೆ. ಅಂತ ಲೋ ಕೀ ಟೀಮು, ಅಂತ ಪರ್ಫಾರ್ಮೆನ್ಸ್. ಅಂದ್ರೆ ಸೈಲೆಂಟ್. ನಿನ್ನೆ ಕ್ಯಾಪ್ಟನ್ ಸ್ಯಾಂಟ್ನರ್ ಅವರು ಹೇಳಿದ್ದಾರೆ, ಅಂದ್ರೆ ನಾವು ಜನರನ್ನು ಸೈಲೆಂಟ್ ಮಾಡ್ತೀವಿ, ಅದನ್ನ ಹೇಳ್ತಾನೆ ಇದ್ದಾರೆ. ಅದೊಂದು ಕಾಮನ್ ಆಗ್ಬಿಟ್ಟಿದೆ, ಎಲ್ಲರೂ ಹೇಳೋದು. ಮ್ಯಾಚ್ ಅಲ್ಲಿ ಸ್ಯಾಮ್ ಕರನ್ ಹೇಳಿದ್ರು 2019, ನವೆಂಬರ್ 19, 2023 ಫೈನಲ್ಸ್ ಮುಂಚೆ ಕಮಿನ್ಸು ಹೇಳಿದ್ರು, ಎಲ್ಲರೂ ಹೇಳಿದ್ರಲ್ಲ. ಅದನ್ನ ಎಲ್ಲ ಕಲ್ತಿದ್ದಾರೆ. ಅಂದೇನೆ ಸೂರ್ಯಾಗ ಕೇಳಿದಾಗ ಅದನ್ನ ಹೇಳಿದ್ರೆ ಎಲ್ಲರೂ ಹೇಳ್ತಾ ಶುರು ಮಾಡಿದ್ರು ಅದಕ್ಕೇನಂತೆ ಅಂತ ಹೇಳಿದ್ರು. ಆದರೆ ಕೆಲವರು ಅಂತಾರೆ ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ನಮಗೆ ಸೋತಿದ್ವಿ ಜಾಸ್ತಿ, 2023 ಸೋತಿದ್ದೀವಿ ಅಂತ. ಆಮೇಲೆ ಈಗ ಕೂಡ ಈ ವರ್ಲ್ಡ್ ಕಪ್ ಸೌತ್ ಆಫ್ರಿಕಾ ಮೇಲೆ 76 ರನ್ ಸೋತಿದ್ದೀವಿ. ಆದರೆ ಪಿಚ್ಗಳ ಬದಲಾವಣೆ ಇರುತ್ತೆ. ಇದು ಸ್ಕಾಟ್ಲೆಂಡ್ ಹಾಗೂ ಹಂಗ್ ನೋಡಿದ್ರೆ ನ್ಯೂಜಿಲೆಂಡ್ಗೂ ಅದೊಂಥರ ಬ್ಯಾಡ್ ಲಕ್ ತರನೇ ಅವರು ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದಾರೆ. ಹೌದು, ಅದಷ್ಟೇ ಅಲ್ಲ, ಇತ್ತೀಚೆಗೆ ಬಂದಾಗ 4-1 ನಾವೇ ಗೆದ್ದಿದ್ದೀವಿ. ಬಟ್ ಒಂದು ಡಿಫರೆನ್ಸ್ ಆಗೋದಂದ್ರೆ ಅವರ ಓಪನಿಂಗ್ ಪಾರ್ಟ್ನರ್ಶಿಪ್ ಏನೋ ಸ್ವಲ್ಪ ಕೈಗೇನೋ ಏಟ್ ಬಿದ್ದಿದೆ ಅಂತ, ಇಂಜೂರ್ ಆಗಿದಾರಂತೆ. ಅಲ್ಲೇನು ನೋಡ್ಬೇಕು ಆಡ್ತಾರೆ ಅಂತ. ಏನೇ ಆದ್ರೂ ಒಂದು ಕೈ ಒಂದು ಕಾಲಲ್ಲೇ ಆಡ್ಬೋದು, ಯಾಕಂದ್ರೆ ಇದು ಫೈನಲ್ಸ್, ಇದು ಆಡಕ್ ಬರಲ್ಲ. ಟಿಮ್ ಸಿಫಟ್ ಆಗಲಿ ಅಲ್ಲೇನಾಗಲಿ, ಅವರ ಒಂದು ಫಿನ್ ಅಲ್ಲೇನೋ ಅವ್ರದ್ದು ರಭಸದ 9 ಓವರ್ 117 ಸೌತ್ ಆಫ್ರಿಕಾ ಮೇಲೆ, ಅದನ್ನ ನೋಡ್ಬಿಟ್ರೆ ಸ್ವಲ್ಪ ಭಯ ಹುಟ್ಟೋದು ನಿಜ ಅಂತ ಹೇಳ್ಬೋದು. ಸೊ ಅಷ್ಟೆಲ್ಲ ಇರುವಾಗ ಈ ಬಿಲ್ಡಪ್ ಬಹಳ ಚೆನ್ನಾಗಿದೆ. ಮುಂದೆ ಯಾವ ರೀತಿಯಾಗಿ ಆಟ ಆರಂಭ ಆಗುತ್ತೆ ನೋಡ್ಬೇಕಷ್ಟೇ. ಭೂಮಿಕಾ, ಹೌ ಇಸ್ ದ ಫೈನಲ್ ಜೋಶ್? ಇದು ಖಂಡಿತವಾಗ್ಲೂ ಜೋಶ್ ಅಂತೂ ತುಂಬಾ ಇದೆ. ಯಾಕಂದ್ರೆ ಹಾಲಿ ಚಾಂಪಿಯನ್ ಭಾರತ ಅಂಡ್ ಬಲಿಷ್ಠ ಟೀಮ್ ಅಂತ ಹೇಳ್ತಾರೆ ನ್ಯೂಜಿಲೆಂಡ್ ನ. ಸೊ ಈ ಎರಡು ತಂಡಗಳ ನಡುವೆ ನಡೆಯುವಂತ ಈ ಫೈನಲ್ಸ್ ಅಲ್ಲಿ ನಾವಂತೂ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ. ಯಾಕಂದ್ರೆ ಎಲ್ರಿಗೂ ಆ ಎಕ್ಸೈಟ್ಮೆಂಟ್ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಇದೊಂಥರ SSLC PUC ಎಕ್ಸಾಮ್ ಬರ್ದಿದೆ, ಇದು ಬೋರ್ಡ್ ಎಕ್ಸಾಮ್ ಇದು ಖಂಡಿತವಾಗ್ಲು. ಯಾಕಂದ್ರೆ ಇಷ್ಟೆಲ್ಲ ಮ್ಯಾಚಸ್ ನಾವು ಒಂದೇ ಒಂದು ಮ್ಯಾಚ್ ಸೋತಿದೀವಿ, ಒಂದು ಮ್ಯಾಚ್ ಸೋತು ಇಲ್ಲಿವರೆಗೂ ಬಂದಿದೀವಿ. ಒಂದು ಮ್ಯಾಚ್ ಗೆಲ್ಬೇಕಲ್ವಾ? ಸೊ ಹಾಗಾಗಿ ಭಾರತ ಖಂಡಿತವಾಗ್ಲೂ ಗೆಲ್ಲುತ್ತೆ. ಆ್ಯಂಡ್ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಇವತ್ತೇನು ಮ್ಯಾಚ್ ನಡೀತಾ ಇದೆ, ಸೊ ಎಲ್ಲರೂ 50-50 ಹೇಳ್ತಾರೆ. ಯಾಕಂದರೆ ಗ್ರೌಂಡ್ ತುಂಬ ದೊಡ್ಡದಾಗಿದೆ, ಕ್ರೌಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅವರೇನೋ ಲೈಕ್ ಕ್ಯಾಪ್ಟನ್ ಏನೋ ಹೇಳ್ದಂಗೆ ಎಲ್ಲರೂ ಸೈಲೆಂಟ್ ಮಾಡ್ತೀವಿ ಅಂತ ಮೋಸ್ಟ್ಲಿ. ಯಾಕಂದರೆ ಹಳೆ ರೆಕಾರ್ಡ್ನೆಲ್ಲ ನೋಡ್ಕೊಂಡು ಬಂದಿರ್ತಾರೆ ಅವರು. ಯಾಕಂದರೆ ಇಂಡಿಯಾ ಸೋತಿರೋದಾಗಿರ್ಬೋದು, ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಡಲ್ ಇರೋದು, ಅಂದರೆ ಮುಂಚಿನ ಮ್ಯಾಚ್ಗಳೆಲ್ಲ. ಸೊ ಹಾಗೆ ಕಪ್ ಗೆಲ್ಲದೆ ಇರೋದಕ್ಕೆ ಮೋಸ್ಟ್ಲಿ ಅದನ್ನು ಹೇಳಿರ್ಬೋದು. ಅಂದರೆ ನಾವು ರೆಕಾರ್ಡ್ನ ಖಂಡಿತವಾಗ್ಲೂ ಬ್ರೇಕ್ ಮಾಡ್ಬೋದು. ಯಾಕಂದರೆ ಸೂರ್ಯ ಥರ ಒಬ್ಬ ಕ್ಯಾಪ್ಟನ್ ಇರಬೇಕಾದ್ರೆ, ಲಕ್ಕಿ ಕ್ಯಾಪ್ಟನ್ ಇರಬೇಕಾದ್ರೆ, ಸೊ ನಮ್ಮ ಇಂಡಿಯನ್ ಟೀಮ್ಗೆ ಏನು ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. ಹೌದೌದು ಹೌದು. ವಿಜಿತ್ ಸರ್, ಇಲ್ಲಿ ಅಂದ್ರೆ ನಿಮ್ಮನ್ನ ಕೇಳಬೇಕಾಗಿರೋದು ನಾನು ಪಿಚ್ ಬಗ್ಗೆ ಕೇಳಬೇಕು. ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೇಳಬೇಕು. ಹೇಗೆ ನೋಡ್ತಾ ಇದ್ದೀರಾ ಇವತ್ತಿನ ದಿನನ? ನೋಡಿ, ಟಾಸ್ ಹೇಳೋಕೆ ಮುಂಚೆ ಫಸ್ಟ್ ಪಿಚ್ ಬಗ್ಗೆ ಮಾಡ್ಕೊಳ್ಳೋಣ. ಲಾಸ್ಟ್ ಮ್ಯಾಚ್ ನಾವು ಆಡಿದ್ದು ವಾಂಖೇಡೆ ಸ್ಟೇಡಿಯಂ ಅಲ್ಲಿ, ಕಂಪ್ಲೀಟ್ ರೆಡ್ ಸಾಯಿಲ್. ಈಗ ನಮ್ಗೆ ಮಾಹಿತಿ ಪ್ರಕಾರ ಇದು ರೆಡ್ ಸಾಯಿಲ್ ಇದೆ, ಜಾಸ್ತಿ ಪರ್ಸೆಂಟೇಜ್ ಬ್ಲ್ಯಾಕ್ ಸಾಯಿಲ್ ಇದೆ ಅಂತ ಇನ್ಫಾರ್ಮೇಶನ್ ಇದೆ. ಸೊ ಅದ್ರ ಪ್ರಕಾರ ಬ್ಲ್ಯಾಕ್ ಆ್ಯಂಡ್ ರೆಡ್ ಇರೋದ್ರಿಂದ ಸೊ ಒಳ್ಳೆ ಬೈಂಡಿಂಗ್ ಇರುತ್ತೆ. ಗುಡ್ ಲಾಸ್ಟ್ ಮ್ಯಾಚ್ ಥರ ಒಳ್ಳೆ ರನ್ನಿನ ಸುರಿಮಳೆ ನಾವು ನೋಡ್ಬೋದು. ಬಟ್ ನಾವು ಏನು 250 ಮ್ಯಾಚ್ ರನ್ಸ್ ಏನು ನೋಡಿದ್ವಿ ಲಾಸ್ಟ್ ಮ್ಯಾಚು, ಆ ಥರ ಅಷ್ಟೊಂದು ರನ್ಸ್ ಬರ್ಲಿಕ್ಕಿಲ್ಲ. 30-33 ಸಿಕ್ಸರ್ಸ್ ಬರ್ಲಿಕ್ಕಿಲ್ಲ. ಇನ್ನೊಂದೇನು ನಾವು ಹಿಸ್ಟ್ರಿ ನೋಡ್ಬೇಕಂತಂದ್ರೆ, ಅಹಮದಾಬಾದ್ ಅಲ್ಲಿ ಇಂಡಿಯಾ ಎಷ್ಟು ಮ್ಯಾಚ್ ಆಡಿದೆ ಎಲ್ಲ ಬ್ಲ್ಯಾಕ್ ಸಾಯಿಲ್ ಮೇಲೆ ಆಡಿದೆ. ಒಂದು ರೆಡ್ ಸಾಯಿಲ್ ಮೇಲೆ ಲಾಸ್ಟ್ ಮ್ಯಾಚ್ ಬ್ಲ್ಯಾಕ್ ಸಾಯಿಲ್ ಸೌತ್ ಆಫ್ರಿಕಾ ಮೇಲೆ ಆಡಿದ್ದು ನಾವು ಸೋತ್ವಿ. ನೆದರ್ಲ್ಯಾಂಡ್ಸ್ ಮೇಲೂ ಬ್ಲ್ಯಾಕ್ ಸಾಯಿಲ್ ಮೇಲೆ ಆಡಿದ್ವಿ. ಸೊ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಒಂದು ಆಡಿದ್ರು, ಅದು ರೆಡ್ ಸಾಯಿಲ್ ಅಲ್ಲಿ ಆಡಿದ್ರು. ಅದು ಮಧ್ಯಾಹ್ನದ ಮ್ಯಾಚ್. 2-3 ವಿಷಯ ನಾವು ಲಕ್ಷ್ಯ ಇಟ್ಟು, ಭಾರತದಲ್ಲಿ ಆಡಿದ್ರು ಮಣ್ಣು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ನೋಡಿ, ಇದು ಅದಕ್ಕೆ ಹೇಳ್ತೇವೆ ಅಂದ್ರೆ, ನೀವು ಬೇರೆ ಯಾವ್ದಾದ್ರು ಗೇಮ್ ತಗೊಳ್ಳಿ, ಆ ಆಟ ನೇಚರ್ ಜೊತೆ ಕನೆಕ್ಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ನೀವು ಬಿಸಿಲಲ್ಲೂ ಆಡ್ಬೋದು, ಚಳಿಯಲ್ಲೂ ಆಡ್ಬೋದು, ಮಳೆಯಲ್ಲೂ ಆಡ್ಬೋದು.
ನೀವು ಲಾನ್ ಟೆನ್ನಿಸ್ ಇಂಡೋರ್ ಎಲ್ಲ ಎಷ್ಟೋ ಬೇರೆ, ಬಟ್ ಕ್ರಿಕೆಟ್ ಅಲ್ಲಿ ಸ್ವಲ್ಪ ವೆದರ್ ಚೇಂಜ್ ಆದ್ರೆ ಓಕೆ ಡೈಮೆನ್ಷನ್ ಆಫ್ ದ ಗೇಮ್ ವಿಲ್ ಚೇಂಜ್. ಓಕೆ ಈಗ ನೀವು ಬಿಸಿಲಿದ್ದಾಗ ಬೇರೆ ತರ ಇರುತ್ತೆ, ಚಳಿ ಆದ್ರೆ ಬಾಲ್ ಸ್ವಿಂಗ್ ಆಗಕ್ಕೆ ಶುರು ಆಗುತ್ತೆ. ಡ್ಯೂ ಬಂದ್ರೆ, ಡ್ಯೂ ಬಗ್ಗೆ ಮಾತಾಡೋಣ, ಡ್ಯೂ ಬಗ್ಗೆ ಬಂದ್ರೆ ಏನ್ ಗೇಮ್ ಡೈನಾಮಿಕ್ಸ್ ಯಾವ ತರ ಚೇಂಜ್ ಆಗುತ್ತೆ ಅಂತ. ಸೊ ಈ ತರ ಎಲ್ಲ ನಾವು ನೋಡಿದ್ರೆ, ಈಗ ಭೂಮಿಕಾ ಅವ್ರು ಹೇಳಿದಂಗೆ ದೊಡ್ಡ ಗ್ರೌಂಡ್ ಅಂಡ್ ಡ್ಯೂ ಫ್ಯಾಕ್ಟರ್ ಬಂದೇ ಬರುತ್ತೆ. ನಾರ್ಮಲಿ ಮ್ಯಾಚ್ ಟಾಸ್ ಅಲ್ಲಿ ಯಾವ್ದು ಬೆಸ್ಟ್ ಈಗ? ಮ್ಯಾಚ್ಗಿಂತ 3 ಅವರ್ ಮುಂಚೆ ಆಂಟಿ ಡ್ಯೂ ಸ್ಪ್ರೇ ಹೊಡಿತಾರೆ, ಬಟ್ ಡ್ಯೂ ವಿಲ್ ಬಿ ಅ ಫ್ಯಾಕ್ಟರ್. ಸೊ ಮುಂಚೆ ಹೇಳ್ತಾ ಇದ್ರು ಓಲ್ಡ್ ಸ್ಕೂಲ್ ಆಫ್ ಥಾಟ್, ಫೈನಲ್ ಮ್ಯಾಚ್, ನಾಕ್ಔಟ್ ಮ್ಯಾಚ್ ಪ್ರೆಷರ್, ಫಸ್ಟ್ ಬ್ಯಾಟಿಂಗ್ ಬಟ್ ಇಂಡಿಯನ್ ಟೀಮ್ಗೆ ಅದೆಲ್ಲ ಏನು ಇಲ್ಲ. ಫಿಯರ್ಲೆಸ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇದೀವಿ. ನಂಬರ್ 8 ವರೆಗೆ ಅಕ್ಷರ್ ಪಟೇಲ್ ಇದ್ದಾರೆ ಬ್ಯಾಟಿಂಗ್. ಸೊ ನಾವು ಟಾಸ್ ಗೆದ್ರೆ ಫಸ್ಟ್ ಬೌಲಿಂಗ್ ಮಾಡಿ ಮಾಡು, ಯಾಕಂದ್ರೆ ನಮ್ದ್ರಲ್ಲಿ 2 ಕನ್ಸರ್ನ್ ಇದೆ. ಸೊ ಆಸ್ ಅನ್ ಇಂಡಿಯನ್ ಟೀಮ್, ಒನ್ ಕನ್ಸರ್ನ್ ಇಸ್ 6th ಬೌಲರ್. ನಮ್ಮಲ್ಲಿ 6th ಬೌಲರ್ ಇಲ್ಲ, ಅಂಡ್ ಒನ್ ಆಫ್ ದ ಬೌಲರ್ ಇಸ್ ನಾಟ್ ವೆಲ್, ಶಿವಮ್ ದುಬೆ. ನಾಟ್ ವೆಲ್ ಇನ್ ದ ಕೇಸ್ ಬೌಲಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ ವರುಣ್ ಚಕ್ರವರ್ತಿ. ಯಾಕಂದ್ರೆ ನಾವು ನಾರ್ಮಲಿ ಹಿಂದಿನ ಮ್ಯಾಚ್ ಎಲ್ಲ ನೋಡಿದೇವಿ. ಸೊ ನಾವು ಹೇಳ್ಬೋದು ವಾಂಖೇಡೆಯಲ್ಲಿ ಎಲ್ಲರೂ ಓಡಿಸ್ಕೊಂಡಿದ್ದಾರೆ, ವರುಣ್ ಓಡಿಸ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ, ಅದ್ರ ಬಗ್ಗೆನೂ ಕೂಡ ಮಾತನಾಡ್ತೀನಿ ನಾನು. 3 ಮೇನ್ ಸಮಸ್ಯೆಗಳು ಕಾಡ್ತಾ ಇರೋದು. ನಮ್ಮ ಜೊತೆ ಅನಿರುದ್ಧ್ ಜೋಶಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅನಿರುದ್ಧ, ವೆಲ್ಕಮ್ ಟು ದ ಶೋ. ಮೇನ್ಲಿ ಒಬ್ಬ ಕ್ರಿಕೆಟರ್ ಆಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದ್ರ ಜೊತೆಗೆ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದನ್ನ ನಾವು ಸಾಮಾನ್ಯ ಜನ ನೋಡ್ತಾ ಇರ್ತೀವಿ. ಬಟ್ ನೀವು ತುಂಬಾ ಅನಲೈಸ್ ಮಾಡಿ ನೋಡ್ಬೇಕಾಗತ್ತೆ. 2 ಟೀಮನ್ನ ಯಾವ ರೀತಿಯ ಕಂಪೇರ್ ಮಾಡ್ತಾ ಇದ್ದೀರಾ? ಹೇಗೆ ಸ್ಟ್ರಾಂಗ್ ಇದೆ, ಯಾವ್ದಾದ್ರು ವೀಕ್ನೆಸ್ ಅಂದ್ರೆ ಏನು ಅಂತ ಅನ್ಕೊಳ್ತಿದ್ದೀರಾ? ನಮಸ್ತೆ ಸರ್. ಎಸ್, ಖಂಡಿತ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಆಸ್ ಅ ಪ್ಲೇಯರ್ ಆಯ್ತು ಅಂಡ್ ಆಸ್ ಅ ಸಪೋರ್ಟರ್ ಕೂಡ ಆಯ್ತು. ಎಸ್, 2 ವೆಲ್ ಡಿಸರ್ವಿಂಗ್ ಟೀಮ್ ಬಂದಿದೆ. ಅಂಡ್ ಸರ್ ಮುಂಚೆ ಕಣ್ವಿ ಸರ್ ಹೇಳಿದ್ರು ನ್ಯೂಜಿಲೆಂಡ್ ಟೀಮ್ ಕೋಚ್ ಯಾರು ಕೋಚ್ ಯಾರಂತ ಗೊತ್ತಾ ಅಂತ. ಖಂಡಿತ ನನ್ಗೂ ಗೊತ್ತಿಲ್ಲ. ಸೊ ಇವಾಗ ಸರ್ ಹೇಳಿದಾದ್ಮೇಲೆ ಗೊತ್ತಾಯ್ತು. ನೋಡಿ ಅವ್ರು ಹೇಳ್ಬೇಕಾದ್ರೆ ನಾನು ಅನ್ಕೊಂಡೆ, ಅಯ್ಯೋ ನೋಡ್ಕೊಂಡೆ ಬರ್ಲಿಲ್ವಲ್ಲ ಅಂತ. ಇಲ್ಲ ಆಕ್ಚುಲಿ ಸರ್ ಹೇಳಿದ್ದು ನಿಜ. ಎಷ್ಟು ತೆರೆ ಹಿಂದ್ಮೇಲೆ ಎಷ್ಟು ಅವರು ಎಫರ್ಟ್ಸ್ ಹಾಕಿರ್ತಾರೆ, ಎಲ್ಲ ಆಗಿರ್ತಾರೆ. ಸೊ ಯಾರಿಗೂ ಗೊತ್ತಿರಲ್ಲ. ಸೊ ಸೈಲೆಂಟ್ ಆಗಿ ನ್ಯೂಜಿಲೆಂಡ್ ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನ್ಯೂಜಿಲೆಂಡ್ ಟೀಮ್ ಸೆಮಿಫೈನಲ್ ವರ್ಗೂ ಬರುತ್ತೆ ಅಂತ ಹೇಳಿದ್ರು, ಟಾಪ್ 4 ಅಲ್ಲಿ. ಬಟ್ ಫೈನಲ್ಸ್ ವರ್ಗೂ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೊ ಅದೇ ರೀತಿ ಬ್ರ್ಯಾಂಡ್ ಕ್ರಿಕೆಟ್ ಆಡ್ಕೊಂಡು ಫೈನಲ್ಸ್ ವರ್ಗೂ ಬಂದಿದ್ದಾರೆ. ಅಂಡ್ ಮೋರ್ ಓವರ್ ಇಲ್ಲಿ ಇಂಡಿಯಾನು ಕೂಡ ಅದೇ ರೀತಿ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾರೆ. 1 ಮ್ಯಾಚ್ ಸೋತಿದ್ರು ಪರವಾಗಿಲ್ಲ, ಬಟ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಇಂಡಿಯಾ ಯಾವ ತರ ಆಡಿದಾರೆ ಅಂತಂದ್ರೆ, ನೀವು ನೋಡಿದ್ರಿ ಇವಾಗ ನಾವು ಕ್ರೌಡ್ ನ ಸೈಲೆಂಟ್ ಮಾಡ್ತೀವಿ ಅಂತ ಮಿಚೆಲ್ ಸ್ಟ್ಯಾಂಟ್ನರ್ ಹೇಳಿದ್ರು. ಸೊ ಅದ್ರಲ್ಲೇ ಗೊತ್ತಾಗತ್ತೆ ಅವ್ರಿಗೆ ಪ್ರೆಷರ್ ಎಷ್ಟಿದೆ ಕ್ರೌಡ್ ಮೇಲೆ. ಕ್ರೌಡಿಗೆ ಏನಾದ್ರು ನಾವು ಸೈಲೆಂಟ್ ಮಾಡಿದ್ರೆ ಇಂಡಿಯಾ ಟೀಮ್ ಪ್ರೆಷರ್ ಅಲ್ಲಿ ಬರ್ತಾರೆ ಅಂತ ಆ ರೀತಿ ಹೇಳಿದ್ದಾರೆ. ಸೊ ಇದ್ರಲ್ಲಿ ಪ್ರೆಷರ್ ಅಂತೂ ಕ್ರಿಕೆಟ್ ಪ್ಲೇಯರ್ಸ್ ಯಾವ್ದೇ ರೀತಿಯಿಂದ ಹಾಕೊಳ್ಳೋದಿಲ್ಲ. ಅಂಡ್ ನೀವು ನೆಗೆಟಿವ್ ಅಂತ ಹೇಳಿದ್ರಿ ಇಂಡಿಯನ್ ಟೀಮ್ ಅಲ್ಲಿ. ಎಸ್, ಮುಂಚೆ ನೀವು ಹೇಳ್ದಂಗೆ ಎಲ್ಲರೂ ಫಾರ್ಮ್ ಅಲ್ಲಿ ಇದ್ದಾರೆ ಇಂಡಿಯನ್ ಟೀಮ್ ಅಲ್ಲಿ. ಬಟ್ ಅಭಿಷೇಕ್ ಶರ್ಮಾ ಒಬ್ರು ಏನಾದ್ರು ನಮ್ಗೆ ತಿರ್ಗಾ ಫಾರ್ಮಿಗೆ ಬಂದ್ಬಿಟ್ರೆ, ಇವಾಗ ಎಷ್ಟು ಮ್ಯಾಚ್ ಆಡಿದಾರಲ್ಲ ಅದೆಲ್ಲ ಬಿಟ್ಬಿಟ್ಟು ಇವತ್ತೇ ಹೊಡೆದ್ಬಿಟ್ರೆ ತುಂಬಾ ಚೆನ್ನಾಗಿರತ್ತೆ. ಅಂಡ್ ಸಂಜು ಸ್ಯಾಮ್ಸನ್ ಕೂಡ ಅದೇ ರೀತಿ ಏನ್ ಲಾಸ್ಟ್ 2 ಇನ್ನಿಂಗ್ಸ್ ಆಂಕರಿಂಗ್ ರೋಲ್ ಮಾಡಿದ್ರಲ್ಲ, ಸೊ ಅದೇ ರೀತಿ ಆಡಿದ್ರಂತಂದ್ರೆ ಒಂದ್ ಒಳ್ಳೆ ಟಾರ್ಗೆಟ್. ಎಸ್, ಅಭಿಜಿತ್ ಅವ್ರು ಹೇಳಿದ್ರು 250 ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಎಸ್, ಅರೌಂಡ್ 170, 180 ಅಂತೂ ಪಾರ್ ಸ್ಕೋರ್ ಇಲ್ಲಿ. ಅಂಡ್ ಡ್ಯೂ ಫ್ಯಾಕ್ಟರ್ ಬಂದೇ ಬರುತ್ತೆ. ಸೊ ಎಕ್ಸ್ಟ್ರಾ 20 ರನ್ ನೋಡಿದ್ರೆ ಬೌಲರ್ಸ್ಗೂ ಒಂದ್ ಕುಶನ್ ಇರತ್ತೆ, ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು ಅಪೋಸಿಟ್ ಟೀಮ್ಗೆ ಅಂತ. ಕಣ್ವಿ ಸರ್, ಇಲ್ಲಿ ಮೇನ್ಲಿ 3 ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಅದೇ. ಅಭಿಷೇಕ್ ಶರ್ಮಾ 10 ಮ್ಯಾಚಲ್ಲಿ 1 ಮ್ಯಾಚ್ ಆಡಿದ್ರು ಸೂಪರ್ ಆಗೇ ಇರುತ್ತೆ. ಈಗ ಸಂಜು ಸ್ಯಾಮ್ಸನ್ ಹಂಗೆ ಇದ್ದಿದ್ದು, ಇಷ್ಟು ದಿನ ಆಡೇ ಇರಲಿಲ್ಲ. ಆ್ಯಕ್ಚುಲಿ ನೋಡೋದಾದ್ರೆ ಆ ಕ್ರಿಕೆಟ್ ವಿಚಾರದಲ್ಲಿ ನೋಡೋದಾದ್ರೆ ಈ ವ್ಯಕ್ತಿಗೆ ಎಷ್ಟು ಸಲ ಚಾನ್ಸ್ ಕೊಡೋದು ಅನ್ನುವಂಥ ರೀತಿಯಲ್ಲಿ ಇದ್ದಿದ್ದು. ಬಟ್ 2 ಮ್ಯಾಚು ಯಾವ ರೀತಿಯಾಗಿ ತಿರುಗಿಕೊಳ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಭಿಷೇಕ್ ಶರ್ಮಾಗೂ ಕೂಡ ಅಷ್ಟೇ, ಒಂದೇ ಮ್ಯಾಚ್ ಸಾಕಾಗಿರುವಂಥ. ಯಾರು ಬೈತಾ ಇದ್ರು ಇಷ್ಟು ದಿನ ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಟ್ರಾಲ್ ಮಾಡ್ತಾ ಇದ್ರು, ಅದು ಒಂದೇ ಸಲ ಟರ್ನ್ ಆಗುತ್ತೆ. ಅಭಿಷೇಕ್ ಶರ್ಮಾ, ವರುಣ್ ಚಕ್ರವರ್ತಿ ಫಾರ್ಮಲ್ಲಿ ಇಲ್ಲದೆ ಇರುವಂಥದ್ದು, ಮತ್ತೆ 6th ಬೌಲರ್. ಈ ಸಮಸ್ಯೆ ಆ್ಯಕ್ಚುಲಿ ಇದನ್ನು ಬಗೆಹರಿಸ್ಕೊಳ್ದೆ ಹೋದರೆ ಈ ಬಾರಿನೂ ಕೂಡ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಮಿಕ್ಕಿದವರು ಇವರು ವೈಫಲ್ಯತೆ ಏನಿತ್ತಲ್ಲ ಇದನ್ನೆಲ್ಲ ಕಾಂಪನ್ಸೇಟ್ ಮಾಡ್ತಾರೆ, ಮಿಕ್ಕಿದವ್ರಲ್ಲಿ ಸೇರ್ಕೊಂಡು. ಅದೇ ಟೀಮ್ ವರ್ಕ್ ಅನ್ನೋದು. ಎಸ್, ಟೀಮಲ್ಲಿ ಯಾವ ರೀತಿ ಅಂದ್ರೆ ಒತ್ತಡ ಇರಬಾರ್ದು, ಅದನ್ನ ಒತ್ತಡ ನಿಭಾಯಿಸೋಕೆ 3 ಜನ ಜೋಕರ್ಸ್ ಇದ್ದಾರೆ. ಅಕ್ಷರ್ ಪಟೇಲು,